ಬಡ ಹಾಗೂ ಮಧ್ಯಮ ವರ್ಗದ ಜನರು ದುಡಿದ ಒಂದಷ್ಟು ಹಣವನ್ನ ಮಕ್ಕಳ ಓದು, ಮದುವೆ, ಮನೆ ಕಟ್ಟಬೇಕು ಅಂತ ಕೂಡಿಟ್ಟಿದ್ರು. ಆದರೆ ಕಡಿಮೆ ಅವಧಿಯಲ್ಲಿ ಅತ್ಯಧಿಕ ಲಾಭ ಬರುತ್ತೆ ಅಂತ ಹೇಳಿ ವ್ಯಕ್ತಿ ಬಳಿ ಇನ್ವೆಸ್ಟ್ ಅನ್ನ ಮಾಡಿದ್ರು. ಆದರೆ ಆತ ಲಕ್ಷ ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ಈಗ ಆ ಜನ ಬೀದಿಗೆ ಬಿದ್ದಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಮನಿ ಡಬ್ಲಿಂಗ್ ಮಾಡೋದಾಗಿ ಲಕ್ಷ ಹಣ ವಂಚನೆ. ಹಣ ಕಳೆದುಕೊಂಡು ಬೀದಿಗೆ ಬಿದ್ದ ನೂರಾರು ಕುಟುಂಬಗಳು. ಆಫರ್ ಮೇಲೆ ಆಫರ್ ಕೊಟ್ಟು ವಂಚಕ ಎಸ್ಕೇಪ್. ಈ ಫೋಟೋದಲ್ಲಿರೋ ಈತನ ಹೆಸರು ಟಿ ವಿಶ್ವನಾಥ್. ಇವನ ಮಹಾ ವಂಚನೆಗೆ ಗಣಿನಾಡು ಬಳ್ಳಾರಿಯಲ್ಲಿ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹೌದು, ವಿಶ್ವನಾಥ್ ಅಂತಿಂತ ಆಸಾಮಿಯಲ್ಲ. ಜನರಿಗೆ ತಿಂಗಳಿಗೆ 25% ಲಾಭ ಕೊಡ್ತೀನಿ ಅಂತ ಜನರನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿ ಈಗ ತಲೆಮರೆಸಿಕೊಂಡಿದ್ದಾನೆ. 900ಕ್ಕೂ ಅಧಿಕ ಜನರಿಂದ ತಲಾ 5, 6, 8, 10 ಲಕ್ಷದವರೆಗೆ ಹೂಡಿಕೆ ಮಾಡಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ರೇಷನ್ ಕೊಡ್ತಾ ಈ ರೊಕ್ಕ ಇದು ಬಿಲ್ ತನ್ರಿ, ಮೆಡಿಕಲ್ ಬಿಲ್ ಆಗಲಿ, ಟೈಲರ್ ನೀವು ಬಟ್ಟೆ ಹೊಲಿಸಿದ್ರು ಬಿಲ್ ತರ್ರಿ, ಏನನ್ನ ಕರೆಂಟ್ ಬಿಲ್ ಆಗಲಿ, LIC ಯಾವುದನ್ನ ಬಿಲ್ ತರ್ರಿ, ಅದಕ್ಕೆ ನಾನು ಡಬಲ್ ಮಾಡಿ ಕೊಡ್ತೀನಿ. ನಂದು ಟ್ಯಾಕ್ಸ್ 25% ಕಟ್ ಮಾಡ್ಕೊಂಡು ಕೊಡ್ತೀನಿ ಅಂದ್ರೆ ಆ ಥರ ಮಾಡ್ಯಾರ. ಆರಂಭದಲ್ಲಿ ಕಿರಾಣಿ ಅಂಗಡಿಯಲ್ಲಿ ಸ್ಕೀಮ್ಗಳನ್ನು ತಂದು 5,000 ಕಿರಾಣಿ ಖರೀದಿ ಮಾಡಿದವರಿಗೆ ಒಂದು ಎಣ್ಣೆ ಡಬ್ಬ ಫ್ರೀ, 10,000 ಕಿರಾಣಿ ಕೊಂಡರೆ ಅದು ಫ್ರೀ ಇದು ಫ್ರೀ ಅಂತ ಆಫರ್ಗಳ ಮೇಲೆ ಆಫರ್ ಕೊಟ್ಟಿದ್ದಾನೆ. ಕೊನೆಗೆ ಖರೀದಿ ಮಾಡಿದ ಹಣವನ್ನ 1 ತಿಂಗಳಲ್ಲೇ ವಾಪಸ್ ಕೊಟ್ಟಿದ್ದಾನೆ. ಇವನ ನೌಟಂಕಿ ಆಟಕ್ಕೆ ಮರುಳಾದ ಜನ 30% ಲಾಭ ಕೊಡುವ ಚೀಟಿ ಆಸೆ ತೋರಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಜನರಿಂದ ಪಡೆದು ಪರಾರಿಯಾಗಿದ್ದಾನೆ. ಹಣದ ಜೊತೆ ಆಸಾಮಿ ಕಾಣೆಯಾದ ಬಳಿಕ ಜನರಿಗೆ ವಿಶ್ವನಾಥನ ವಂಚನೆ ಗೊತ್ತಾಗಿದ್ದು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಟಿ ವಿಶ್ವನಾಥ್ ಅಂತ ಹೇಳಿ ಅಂಗಡಿ ಓಪನ್ ಮಾಡಿದ್ರು, ಕಿರಾಣಿ ಅಂಗಡಿಯಲ್ಲಿ ಏನು ಮಾಡ್ತಿದ್ರು, 10,000 ರೂಪಾಯಿ ಮೆಟೀರಿಯಲ್ ತೊಗೊಂಡ್ರೆ ಪ್ಲಸ್ 10,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ 1 ತಿಂಗಳಾದ್ಮೇಲೆ ನಿಮ್ಮ 10,000 ರೂಪಾಯಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಇದೆಲ್ಲ ಆದಮೇಲೆ ಮತ್ತೆ 15,000ಕ್ಕೆ 20,000 ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ 38% ಬಡ್ಡಿ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ SP ಕಚೇರಿ ಬಳಿ ನೂರಾರು ಜನ ನಿತ್ಯ ಆರೋಪಿಯನ್ನ ಹಿಡಿದು ನಮ್ಮ ಹಣ ಕೊಡಿಸಿ ಸಾರ್ ಅಂತ ಪರದಾಡುತ್ತಿದ್ದಾರೆ. ಮಗಳ ಮದುವೆ ಇದೆ ಅಂತ ಲಗ್ನ ಪತ್ರಿಕೆ ಹಿಡಿದು ಬಂದವರು, ಮಕ್ಕಳ ಓದಿಗೆ ಹಣ ಇಟ್ಟು ಕಳೆದುಕೊಂಡವರು ಎಲ್ಲರೂ ಈಗ ನಿತ್ಯ ಠಾಣೆಗೆ ಅಲೆಯುತ್ತಿದ್ದಾರೆ. ಇದರಲ್ಲಿ ಬಹುತೇಕರು ಬಡವರು ಹಾಗೂ ಮಧ್ಯಮ ವರ್ಗದ ಜನರೇ ಇದ್ದಾರೆ. 15,000ಕ್ಕೆ 20,000 ಕೊಡ್ತು ಅಂತಂದು ಹೇಳಿ ತಿಂಗಳು ಇದೇ ಥರ ನೀವು ಎಷ್ಟನ್ನು ಹಾಕ್ಬೋದು, ಇದು ಮಾಡಿಕೊಡ್ತೀನಿ, ನಾನು ನಿಮಗೆ ಎಲ್ಲ ಒಳ್ಳೇದಾಗಬೇಕು, ನನಗೆ ಆಶೀರ್ವಾದ ಸಿಗಬೇಕು, ನನ್ನ ಮಗಳಿಗೆ ಆರಾಮಿಲ್ಲ ಏನೋ ಒಂದು ಹೇಳಿ ನಮಗೆಲ್ಲರಿಗೆ ಇದು ಮಾಡಿದ್ದಾನೆ ಸರ್. ಹಿಂಗೆ ಮಾಡಿ ಬರ್ತಾ ಜಾಸ್ತಿ ಮಾಡಿ ಹಿಂಗೆ ಎಲ್ಲ ಲಕ್ಷಗಳು ಹಿಂಗೆ ತಂದು ಇದು ಮಾಡಿದ್ದಾರೆ ಸರ್. ಹಿಂಗೆ ಆಗಿ ನಮ್ದೆಲ್ಲ 15 ಲಕ್ಷ ನಮ್ದು ಇದಾಗಿದೆ ಸರ್. ಒಟ್ಟಾರೆ ವಿಶ್ವನಾಥನ ವಂಚನೆ ಪ್ರಕರಣವನ್ನ ನೋಡ್ತಾ ಇದ್ರೆ ಉಂಡು ಹೋದ ಕೊಂಡು ಹೋದ ಸಿನಿಮಾ ನೆನಪಾಗುತ್ತೆ. ಈಗ ಪೊಲೀಸರು ಆದಷ್ಟು ಬೇಗ ಆರೋಪಿಯ ಹೆಡೆಮುರಿ ಕಟ್ಟಿ ಈ ಅಮಾಯಕ ಜನರ ನೆರವಿಗೆ ಬರಬೇಕಿದೆ. ಅಮರೇಶ್ ಎಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.